ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ನಾಮಪತ್ರ ಸಲ್ಲಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಾರೆ. ಮಾತಾಡ್ಸೋಣ ಸರ್. ಇವತ್ತು ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ, ಏನೇ ಹೇಳ್ತೀರಾ ಸರ್? ಇವತ್ತಿನ ಜನಸ್ತೋಮ ಇಲ್ಲಿನ ಜನರ ಒಂದು ಹಿಂದೂ ಭಾವನೆ ಏನಿದೆ ಉತ್ತರ ಕನ್ನಡದಲ್ಲಿ ಮೊದಲಿನಿಂದ ಇದೆ. ಇವತ್ತು ವಿಶ್ವೇಶ್ವರ ಹೆಗಡೆ ಅವರು ಅಭ್ಯರ್ಥಿಗಳಾದ್ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಕಾರ್ಯಕರ್ತರಲ್ಲಿ. ಎಲ್ಲ ಕಾರ್ಯಕರ್ತರು ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಒಪ್ಪಿಕೊಂಡು ಲೋಕಸಭೆಗೆ ಯಾರು ಅಭ್ಯರ್ಥಿ ಆದಾಗ ಆಗ್ಯಾರ ಅನ್ನೋ ಮಾತಿಲ್ಲ. ನಮ್ಮ ದೇಶ ಉಳಿಬೇಕು, ಭಾರತ ಮುಂದಿನ ದಿವಸಗಳಲ್ಲಿ ಜಗತ್ತಿನ 3ನೇ ಆರ್ಥಿಕ ಶಕ್ತಿ ಆಗಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು, ಜಗತ್ತಿನಲ್ಲೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು. ಇದು ಇಡೀ ಭಾರತದ ದೇಶಭಕ್ತರ ಒಂದು ಕನಸು. ಕಳೆದ 10 ವರ್ಷದಲ್ಲಿ ಮಾಡಿದಂಥ ಅವರ ಸಾಧನೆ ಅದು ಕೇವಲ ಒಂದು ಟ್ರಯಲ್ ಇತ್ತು. ಇನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಭಾರತದ ಮತ್ತೊಂದು ಚಿತ್ರವನ್ನು ನಾನು ಕೊಡ್ತೀನಿ ಅಂತ ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗನ್ನಿಸ್ತದೆ ಕನಿಷ್ಠ 2 ಲಕ್ಷ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಗೆಲ್ತಾರೆ. ಸರ್, ನೀವು ಹೇಳಿದ್ರೆ ಕರೆಕ್ಟ್ ಇದೆ. ಬಟ್ ಇದೇ ರೀತಿಯಾಗಿ ಈ ಹಿಂದೆ 6 ಬಾರಿ ಗೆದ್ದಿರುವಂತಹ ಬಿಜೆಪಿ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಇವರು ಅನಂತಕುಮಾರ್ ಹೆಗಡೆ ಅವರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಹೈಕಮಾಂಡ್ ಅವರು ಅವರನ್ನ ಸಮಾಧಾನ ಮಾಡೋದಕ್ಕೆ ಎಲ್ಲ ಹಿಂದೇಟ್ ಹಾಕಿದ್ರೆ ಏನಾಯ್ತು ಸರ್? ನೋಡಿ, ಸಾಕಷ್ಟು ಕೇಂದ್ರ ಹೈಕಮಾಂಡ್ ಪ್ರಯತ್ನ ಮಾಡಿದೆ. ನಮ್ಮ ರಾಜ್ಯದ ಉಸ್ತುವಾರಿ ಡಾಕ್ಟರ್ ಏನು ಅಗರ್ವಾಲ್ ಅದಾರೆ, ಅವರು ಸಹ ಫೋನ್ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಸಹಿತ ಫೋನ್ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಹಿರಿಯರು ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಅನಂತಕುಮಾರ್ ಹೆಗಡೆ ಅವರಿಗೆ ವಿನಂತಿ ಮಾಡ್ಕೋದೇನೆಂದರೆ, ಇದು ನಾವು ಜಗಳಾಡೋದಲ್ಲ, ನಮ್ಮ ದೇಶದ ಸಲುವಾಗಿ ಆಯಿತು. ನಿಮ್ಮನ್ನು 6 ಸಲ ಲೋಕಸಭಾ ಸದಸ್ಯರು ಮಾಡಿದ್ದಾರೆ ಉತ್ತರ ಕನ್ನಡ ಜನ. ಹಿಂದೂ ಒಂದು ವಿಚಾರಧಾರೆ. ನನಗೂ 2 ಸಲ ಟಿಕೆಟ್ ತಪ್ಪಿಸಿದ್ರು. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದರೂ ನಾನು ಅಸಮಾಧಾನಗೊಳ್ಳದೆ ದೇಶದ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾನು ಹೋರಾಟ ಮಾಡಿದ್ದೇನೆ. ಇದು ಕೊನೆಗೆ ಹಿಂದೂ ನಾಯಕರನ್ನ ಕರ್ನಾಟಕದಲ್ಲಿ ತುಳಿಲಿಕ್ಕೆ ಆಗೋದಿಲ್ಲ. ಯಾರನ್ನೋ ಒಬ್ಬನ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕರ್ನಾಟಕ ಜನ ಇವತ್ತು ಬಿಜೆಪಿಗೆ ವೋಟ್ ಹಾಕ್ತಾ ಇಲ್ಲ. ಬಿಜೆಪಿ ನರೇಂದ್ರ ಮೋದಿಯವ್ರ ಸಲುವಾಗಿ ಇದು ಚುನಾವಣೆ ಇದೆ. ಅದಕ್ಕೆ ನಾನು ಅನಂತಕುಮಾರ್ ಹೆಗಡೆಯವ್ರಿಗೂ ವಿನಂತಿ ಮಾಡ್ಕೋತೀನಿ, ನಮ್ಮ ಹಿಂದೂ ಕಾರ್ಯಕರ್ತರಿಗೂ ವಿನಂತಿ ಮಾಡ್ಕೋತೀನಿ, ಹೊರಗೆ ಬರ್ರಿ. ಮೊದಲು ನಾವು ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಮಾಡೋಣ. ಅಲ್ಲಿಂದ ನಮ್ದು ಏನು ಜಗಳಿದೆ ಅವ್ರು ಮುಂದೆ ಕೂತು ನಾವು ಹೇಳೋಣ, ಅವ್ರು ಪರಿಹಾರ ಕೊಡ್ತಾರೆ. ಅದನ್ನು ಬಿಟ್ಟು ನಾವು ಮನೆಯಲ್ಲಿ ಕೂತ್ರೆ ಪ್ರಚಾರಕ್ಕೆ ಬರದೇ ಇದ್ರೆ ನಿಮ್ಮ ಬಗ್ಗೆ ಹಿಂದೂಗಳ ಒಂದು ಅಭಿಮಾನ ಇದೆ, ಅದು ಗೌರವ ಕಡಿಮೆ ಆಗ್ತದೆ. ನಾವೊಬ್ಬ ಗೆಳೆಯನಾಗಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಶಿವರಾಮ್ ಹೆಬ್ಬಾರವ್ರಿಗೂ ಹೇಳ್ತೀನಿ, ನೀವು ಎಷ್ಟು ಸಲ ಕಾಂಗ್ರೆಸ್ನಾಗ MLA ಆದರೂ ಮಂತ್ರಿ ಆಗ್ತಿರ್ಲಿಲ್ಲ. ಬಿಜೆಪಿಗೆ ಬಂದಿದ್ದು ನೀವು ಮಂತ್ರಿ ಆಗಿದ್ದೀರಿ. ಈಗ ಋಣ ತೀರಿಸೋ ಕೆಲಸ ಮೋದಿಯವರು ನೀವು ಮಾಡಬೇಕಾಗಿದೆ. ನೀವು ಅವ್ರಿಗೆ ಬಂದು ಪಕ್ಷದ ಕೆಲಸ ಮಾಡಿ ವಿಶ್ವೇಶ್ವರ ಹೆಗಡೆ ಅವ್ರನ್ನ ಆರಿಸಿ ತರಲಿಕ್ಕೆ ತಾವೆಲ್ಲರೂ ಹೋರಾಟ ಮಾಡಬೇಕಂತ ವಿನಂತಿ ಮಾಡ್ಕೋತೀವಿ.